ಪೋತಿ ರಸದ್ದು ಮಗನ ಹೆಸರ ಮೇಲೆ ಪೋತಿ ರಸದ್ದಾಗಿ ಅವನ ಹೆಸರಲ್ಲಿ ಇದು ಬಂದ ಮೇಲೆ ಪಾಣಿ ಬಂದ ಮೇಲೆ ಏಕಾಏಕಿ 24 ಇವ್ರಿಗೆ ಆಗ್ತದ, 26ಕ್ಕೆ ಇವ್ರಿಗೆ ಆಗ್ತದ, ಖರೀದಾರಿಗೆ ಆಗ್ತದ. ತಹಸೀಲ್ ಕಚೇರಿಯಲ್ಲಿ ಹಣ ಕೊಟ್ರೆ ವಿಎ ಮತ್ತು ಆರ್ಐ ತಹಸೀಲ್ದಾರರಿಂದ 2 ದಿನದಲ್ಲಿ ದಾಖಲೆಗಳು ಅದಲು ಬದಲು. ಹನುಮೇಶ್ ನಾಯಕ್ ಆರೋಪ. ಮೌಳಿನಗರದ ಪತ್ರಿಕಾ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾಧ್ಯಕ್ಷ ಹನುಮೇಶ್ ನಾಯಕ್ ಮಾತನಾಡಿ, ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯದವರ ಭೂಮಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ರಾತ್ರೋರಾತ್ರಿ ದಾಖಲೆಗಳು ಬದಲಾಗುತ್ತಿವೆ. ಬಡ ರೈತರು ತಮ್ಮ ಭೂಮಿಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಬಡ ರೈತರು ಕಂದಾಯ ಇಲಾಖೆಯ ಕಚೇರಿಗಳಿಗೆ ಎಷ್ಟೇ ಅಲಿದಾಡಿದರೂ ಅಂಗಲಾಚಿದರೂ ಕೂಡ ದೊರೆಯದೇ ಇರುವ ದಾಖಲೆಗಳು ಯಾರು ಹೆಚ್ಚು ಹಣ ಕೊಡುತ್ತಾರೋ ಅವರ ಹೆಸರಲ್ಲಿ ಕ್ಷಣ ಮಾತ್ರದಲ್ಲಿ ದೊರೆಯುತ್ತಿವೆ. ಕಂದಾಯ ಇಲಾಖೆಯು ರೈತರ ಅನುಕೂಲಕ್ಕಾಗಿ ಆನ್ಲೈನ್ ನೋಂದಣಿ ಯೋಜನೆಯನ್ನು ಜಾರಿ ಮಾಡಿದೆ. ಕೆಲವರಿಗೆ ವರವಾಗಿ ಪರಿಣಮಿಸಿದೆ. ಆದರೆ ಅಧಿಕಾರಿಗಳು ಅಕ್ರಮ ದಾಖಲೆಗಳನ್ನು ನೀಡಿ ಸಿಂಧನೂರಿನ ಉಪ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಿಕೊಂಡು ಮಾನ್ವಿ ಕಂದಾಯ ಇಲಾಖೆಯ ಕಚೇರಿಯ ಅಧಿಕಾರಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೋಂದಾಯಿತ ದಾಖಲೆಗಳನ್ನು ನೀಡಿ ತಮ್ಮ ಹೆಸರಿಗೆ ಪಹಣಿಯನ್ನ ದಾಖಲೆಗಳಲ್ಲಿ ಮಾಡಿಕೊಳ್ಳುವ ದೊಡ್ಡ ಜಾಲ ಮೌನಿ ತಹಸೀಲ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಕುರಿತು ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ದಿನ ಬೆಳಗಾಗುವಷ್ಟರಲ್ಲಿ ದಾಖಲೆಗಳು ಅದಲು ಬದಲು ಆಗುತ್ತಿವೆ. ರೈತರು ಆತಂಕದಿಂದ ದಿನ ಕಳೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ನಾರಾಯಣ ಸ್ವಾಮಿ ಕೊಲ್ಲಾಪುರಪೇಟೆ, ಈ ನಾರಾಯಣ ಸ್ವಾಮಿ ಕಾರ್ತಿಕ್ ಸುರೇಶ ಇವ್ರನ್ನೆಲ್ಲ ಯಾರಿಗಂದ್ರೆ ನಮ್ಮ ಬ್ರಾಹ್ಮಣ ಸಮಾಜದ ಪಾಂಡುರಂಗ ಎಂಬುದು ಕಾಂಟ್ಯಾಕ್ಟ್ ಮಾಡ್ತಾರೆ. ಇವ್ರನ್ನ ಈ ತರ ಐತಿ ಹೆಂಗ್ ಮಾಡೋಣ ಅಂದ್ರೆ, ಇಲ್ಲ ಅದಕ್ಕೆ ಏನೈತೆ ಎಲ್ಲ ದಾಖಲಾತಿ ನಾವು ರೆಡಿ ಮಾಡಿಸ್ಕೊಡ್ತೀವಿ, ನೀವೇನ್ ಭಯಪಡೋದಿಲ್ಲ, ಅದಕ್ಕೆ ಇಷ್ಟ ಆಗ್ತದೆ ನಾ ಸಮಥಿಂಗ್ ಅವ್ರಿಗೆ ಏನೈತೆ ಅವ್ರು ಮಾತಾಡ್ಕೊಂಡ್ರು. ಅದು ಹೇಳಿದ ಆಮೇಲೆ ಇವರೆಲ್ಲ ಸಾಥ್ ಕೊಟ್ರಪ್ಪ ಧೈರ್ಯ ಮೇಲೆ ಕೆ ಪಾಂಡುರಂಗ ಅವರು ಹೊಲ ಮಾಡಕ್ ರೆಡಿ ಆಗ್ತಾರೆ. ಹೊಲ ಮಾಡಕ್ ರೆಡಿ ಆದಾಗ ಇದು ಏನೋ ಪೋತಿ ವಸತಿ ಮಾಡಿಸತಕ್ಕಂಥ ಸಂದರ್ಭದಲ್ಲಿ ಅವಾಗ ಇವರಿಗೆ ಯಾವುದೋ ಒಂದು ಮಾಹಿತಿ ಬರ್ತದ, ಈ ತರ ಒಂದು ನಿಮ್ಮ ಹೊಲದ ಬಗ್ಗೆ ಈ ತರ ನೆರವಂತ ಮಾಹಿತಿ ಬಂದಾಗ ಇವ್ರಿಗೆ ಮಾತ್ರ ಕಾಮನ್ ಆಗಿ ಬಂದ್ಬಿಟ್ಟು ಚರಣವರಿಗೆ ಒಂದು ಚರಣಸಿಂಗರಿಗೆ ಮಾಹಿತಿ ಕೊಡ್ತಾರೆ. ಯಾರು ಮುದಿರೆಡ್ಡಿ ನಾಯಕ್ ಅಂತ ಹೇಳಿ. ಈ ಮುದಿರೆಡ್ಡಿ ಅವರಿಗೆ ಆನಂದ್ ಚರಣಸಿಂಗರಿಗೆ ಬಹಳ ಆತ್ಮೀಯತೆ ಇರ್ತದೆ. ಅವರು ಅದೇ ಹೋಗಿದ್ದಾರೆ ಚರಣಸಿಂಗ್ ಅವರು. ಹಂಗಾಗಿ ಆಯ್ತು ನಾಯಕರೇ ನಾನು ಮಾಡಿಸ್ಕೊಡ್ತೀನಿ, ನೀವೇನ್ ತಲೆ ಕೆಡಿಸ್ಕೊಂಡು ಹೋಗ್ಬಿಟ್ರೆ ಅಂತ ಅಂತ ಹೇಳ್ತಾರೆ. ಅವಾಗ ಮಾನ್ಯ ತಹಸೀಲ್ದಾರ್ ಅವರಿಗೆ ಸ್ವಯಂ ಪ್ರೇರಿತವಾಗಿ ಮಾನಸ ಚರಣಸಿಂಗ್ ಅವರೇ ತಕರಾರು ಆಗ್ತಾರೆ. ಈ ಹೊಲ ಆಲ್ರೆಡಿ ಖರೀದಿ ಆಗಿದೆ, ಇದು ಕಾಲದಲ್ಲಿ ತಕರಾರು ಬಂದ್ರೆ ಹೆಸರು ಮೇಲೆ ಈ ತರ ತಕರಾರು ಬಂದ್ರನ್ನ ರದ್ದುಪಡಿಸಬೇಕು, ವರ್ಗಾವಣೆಯನ್ನ ನಿಂದಿಸಬೇಕು ಅಂತ ಹೇಳಿ ತಕರಾರು ಆಗ್ತಾರೆ. ಸುಮಾರು 3 ಸತಿ ತಕರಾರು ಆಗ್ತಾರೆ. ತಕರಾರಾಗಿ ದಾಖಲಾತಿಗಳೆಲ್ಲ ನಮ್ಮ ಚರಣಸಿಂಗ್ ಅವರು ಆಗ್ತಾರೆ. ಚರಣಸಿಂಗ್ ತಕರಾರು ಆಗಿದ ಮೇಲೆ ಇವ್ರು ತಹಸೀಲ್ದಾರ್ ಅವರು ಮಾನ್ಯ ದಂಡಾಧಿಕಾರಿಗಳಲ್ಲಿ ಏನ್ ತಪ್ಪು ಮಾಡ್ಯಾರ, ಮಾಡಿರಪ್ಪ ಅಂತಂದ್ರೆ, ಒಬ್ಬ ಏನೋ ಒಂದು ಆರಣ್ಯ ಕರಿವಂತಾಗ ಏರಿಂಗ್ ಕರಿವಂತಾಗ ಯಾರಿಗೆ ಮಾಹಿತಿ ಕೊಡಬೇಕು, ತಾವು ಪ್ರೊಸೀಜರ್ ಪ್ರಕಾರ ಆರ್ಐ ಮಾಹಿತಿ ಕೊಡ್ಬೇಕು. ಆರ್ಐ ಏನ್ ಮಾಡ್ತಾರ, ಸಂಬಂಧಪಟ್ಟ ವಿಎ ಮಾಹಿತಿ ಕೊಟ್ಟು ಆ ವಿಎ ಅಲ್ಲಿ ಯಾರು ಊರಲ್ಲಿ ಒಲೆಕರಿ ಇರ್ತಾರ ಆ ಒಲೆಕರಿಗೆ ಮಾಹಿತಿ ಕೊಟ್ಟು ಯಾರು ಏರಿಂಗ್ ಇದೆ ಅವ್ರು ಕರ್ಸರಪ್ಪ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವ್ರು ಬರ್ಬೇಕಾಗಿತ್ತು. ಏಕಾಏಕಿ ಯಾರಿಗೆ ಮಾಹಿತಿ ಇಲ್ಲ ಏನಿಲ್ಲ ಏನ್ ಮಾಡ್ಬಿಡ್ತಾರ, ಲಾಸ್ಟ್ ಏರಿಂಗ್ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕಿಗೆ 3 ಗಂಟೆಗೆ ಏರಿಂಗ್ ಇರ್ತದ. 2 ಗಂಟೆ 15 ನಿಮಿಷಕ್ಕ ಮುದಿರೆಡ್ಡಿ ಅವರು ತಮ್ಮ ಹನುಮರೆಡ್ಡಿ ಅವರಿಗೆ ಕಾಲ್ ಮಾಡ್ತಾರೆ. ಯಾರು ಆ ಊರಿ ಆ ಏರಿಯಾದ ವಿಲೇಜ್ ಕೊಟ್ಟೆ ಹನುಮರೆಡ್ಡಿ ಅವರಿಗೆ ನಿಮ್ಗೆ ಏರಿಂಗ್ ಐತಿ, ನೀವು ಬರಬೇಕು. ಏನು ಎದುರು ಬಂದು ಕೇಳಿದಾಗ ಅವ್ರು ಮಾಹಿತಿ ಕೊಡಲ್ಲ. ಏನಪ್ಪಾ ಮಾತಾಡಿದ್ರೆ ಬಂದು ತಹಸೀಲ್ದಾರ್ ಸಿಬ್ಬಂದಿ ಮಾತಾಡಂತ. ಮಾನ್ವಿ ತಾಲೂಕಿನ ಚಿಕ್ಕಟ್ನೆಕಲ್ ಗ್ರಾಮದಲ್ಲಿ ನರಸರೆಡ್ಡಿ ನಾಯಕ್ ಕುಟುಂಬಕ್ಕೆ ಸೇರಿದ 3 ಎಕರೆ ಜಮೀನನ್ನ ಅವರ ಹಿರಿಯರು ಗ್ರಾಮದ ಅಭಿವೃದ್ಧಿಗಾಗಿ ಕೆರೆ ನಿರ್ಮಾಣ ಮಾಡುವುದಕ್ಕೆ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ದಾನವಾಗಿ ನೀಡಿದ್ದರು. ಹಾಗೂ ಖರೀದಿ ಪತ್ರ ಹೊಂದಿದ ಭೂಮಿಯನ್ನ ಮರು ಖರೀದಿಸಿ ನೋಂದಾಯಿಸಲಾಗಿದೆ. ಈ ಕುರಿತು ಅನೇಕ ಬಾರಿ ತಕರಾರು ಅರ್ಜಿ ಸಲ್ಲಿಸಿದರೂ ಆಮಿಷಕ್ಕೆ ಒಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆಗಳನ್ನು ಮಾಡಿಕೊಟ್ಟಿರುವುದನ್ನು ವಿರೋಧಿಸಿ ಹಾಗೂ
ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತವಾದ ತನಿಖೆ ಕೈಗೊಂಡು ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ್ ಮಹಾಸಭಾ ವತಿಯಿಂದ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದರು. ಪ್ರೊಸೀಜರ್ ಪ್ರಕಾರ ಅಲ್ಲಿ ತಕರಾರು ಚರಣಸಿಂಗ್ ತಕರಾರು ಆಗಿದ ಮೇಲೆ ಈ ಒಂದು ಸರ್ವೆ ನಂಬರ್ ಮೇಲೆ ಈ ಊರು ಯಾಕೆ ಪದೇ ಪದೇ ತಕರಾರು ಬರ್ತದೆ ಅಂತ ಹೇಳ್ಬಿಟ್ಟು ಚರಣಸಿಂಗ್ ಅವರು ಕರೆದು ಚೇಂಬರ್ ಕರೆದು ಕೇಳಬೇಕಾಗಿತ್ತು. ಒಂದು ಮಾತಾಡೋರು ಕೇಳಿಲ್ಲ. ಯಾಕಂದ್ರೆ ಚರಣಸಿಂಗ್ ಅವರು ಫಸ್ಟ್ ಅವರಿಗೆ ಇದೇ ಟೀಮ್ ಕೇಳಿದಾಗ ಸರ್ ಯಾವುದೇ ಒಂದು ಹೊರತು ಏರಿಂಗ್ ಆಗ್ಬೇಕು ಏನಾಗಬೇಕಂದ್ರೆ ನನಗೆ ನೋಟಿಸ್ ಬರಬೇಕು, ನೋಟಿಸ್ ಬಂದಿಲ್ಲ, ಇದರಲ್ಲಿ ತಪ್ಪಿಲ್ಲ. ವಿತೌಟ್ ನಮಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಈ ಕೆಲಸ ಮಾಡಿದ್ರೆ ನನಗೆ ಇದಕ್ಕೆ ಸಂಬಂಧ ಇಲ್ಲ, ನೀವು ಎಲ್ಲಿ ಕರೆದ್ರು ಕೂಡ ನಾನು ಬಂದು ಹೇಳಕ್ ಹೇಳಿದ್ದೀನಿ. ನೀವು ವ್ಯವಸ್ಥೆಯಲ್ಲಿ ಬರ್ತೀನಿ, ಡಿಸಿದಲ್ಲಿ ಕರೆದು ಬರ್ತೀನಿ ಸರ್. ಅವ್ರು ತಹಸೀಲ್ದಾರ್ ಈ ತರ ಮಾಡಬಾರ್ದಾಗಿತ್ತು, ನನಗೆ ಮಾಹಿತಿ ಕೊಡ್ಬೇಕಾಗಿತ್ತು. ಅವ್ರು ನನಗೆ ಮಾಹಿತಿನೇ ಕೊಟ್ಟಿಲ್ಲ. ನಾನು 3 ಸತಿ ತಕರಾರಾಗಿದ್ದಾಗ ಯಾವುದೇ ತಹಸೀಲ್ದಾರ್ ಆಗಲಿ ನಮ್ಮ ಚೇಂಬರ್ ನಮ್ಗೆ ಕೇಳ ಇದು ಯಾಕೆ ತಕರಾರಾಗಿರಿ, ಏನ್ ಸಮಸ್ಯೆ ಇದ್ದಿದ್ರು ಅಂತ ಕೇಳ. ಇವ್ರು ಏಕಾಏಕಿ ನಮ್ಮನ್ನು ಕೇಳಾದ್ರೆ ಒಂದು ಮಾತು ಮಾಡಲಾರ್ದಂಗೆ ತಾನು ಮೇಲ್ಜಾಕೊಂಡೆ ಮಾಡ್ಕೊಂಡು ಈ ಕೆಲಸ ಮಾಡ್ಯಾರ ಅಂತ ಅವ್ರು ಹೇಳ್ತಾರೆ. ಅವಾಗ ನಾವು ಇನ್ನೊಂದು ಕ್ವಶನ್ ಹಾಕ್ತೀವಿ, ಸರ್ ಅವ್ರು ಏನೇ ಮಾಡಿದ್ರು ಕೂಡ ನಿಮ್ ತಮ್ಮಿಲ್ಲಾದ್ರೆ ಪಾಣಿ ಹೆಂಗ್ ಬರ್ತದ ಅಂತ ನಾವು ಕೇಳ್ತೇವೆ. ಅವ್ರು ತಂಬಬೇಕು, 6 ತಂಬ ಬೇಕು, ನಿಮ್ ತಮ್ಮಿಲ್ಲಾದ್ರೆ ಪಾಣಿ ಹೆಂಗೆ ಬರ್ತದ ಅಂತ ಕೇಳಿದಾಗ ಅವ್ರು ಅದಕ್ಕೆ ಇನ್ನೊಂದು ನಾವು ಕೇಳಿದ ಕ್ವಶನ್ ಅವ್ರು ಆನ್ಸರ್ ಮಾಡ್ತಾರ, ಇದು ನೀವು ಕೇಳಿದ ಕ್ವಶನ್ ಕರೆಕ್ಟೇ ಇದೆ, ಆದ್ರೆ ಇದು ನಮ್ಗಾಗಿ ನೀವು ಬಂದಿಲ್ಲ. ಇವ್ರು ಯಾವಾಗ ನಾನು 3 ಸತಿ ತಕರಾರಾಗಿ ಅಂತ ಹೇಳಿ ಈ ಹೊರ ಮಾಡ್ಸಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಳಗಡೆ ಯಾವ ತರ ಸಮಿಲ್ ಆಗ್ಯಾರ ಗೊತ್ತಿಲ್ಲ. ಇದು ನೇರವಾಗಿ ಶಿರಸದಲ್ಲಿ ಆಗಿದೀವಿ, ಅವ್ರು ಆಗಿದ್ದರಿಂದ ಇವರು ಪಾಣಿ ಮಾಡಿಸ್ಕೊಂಡ್ ಬಂದ್ರೆ ಸರಿ ನನಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾರು ಚಂದ್ರಶೇಖರ್ ಈ ತರ ಒಂದು ಏರಿಂಗ್ ಕರೆಯಾದ್ರೆ ಒಂದು ನೋಟಿಸ್ ಕಳಿಸಲಾದ್ರೆ ಏಕಾಏಕಿಯಾಗಿ ದುಡ್ಡಿಗೆ ಶಾಮೀಲಾಗಿ ಅವ್ರೆಲ್ಲರ ಜೊತೆಗೆ ಮಾತಾಡಿಕೊಂಡು ಈ ತರ ರೈತರ ಹೊಲಗಳನ್ನು ಈ ತರ ಖರೀದಿ ಮಾಡಿದಂತ ಹೊಲನ್ನ ಏಕಾಏಕಿಯಾಗಿ ಇನ್ನೊಬ್ಬರಿಗೆ ಹೊಲ ಮಾಡಕ ತಾವು ಸಾಥ್ ಕೊಡ್ತಾರಂತಂದ್ರೆ ಇನ್ನು ಉಳಿದಂತ ಮಾಮೂಲಿ ಸಣ್ಣ ಪುಟ್ಟ ರೈತರ ಗತಿ ಏನಾಗ್ತದೆ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಸರ್. ಈ ಸಂದರ್ಭದಲ್ಲಿ ನರಸರೆಡ್ಡಿ, ಮುಖಂಡರಾದ ಅಯ್ಯಪ್ಪ ನಾಯಕ್ ಮೇಕಲ್, ರಾಮಯ್ಯ ನಾಯಕ್ ಚಿಕ್ಕೋಟ್ನೆಕಲ್, ಅಮರಯ್ಯ ನಾಯಕ್, ನರಸರೆಡ್ಡಿ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್.